ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದು ರೀಪೋಸ್ ಅರ್ಪಿಸುವ ಮಿರ್ಚಿ ಮಂಡಕ್ಕಿ ನೋಡ್ರಪ್ಪ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ಯಾರು ಮನ್ಸಿಗೆ ಹಚ್ಕೋಬೇಡ್ರೆ, ಎಲ್ಲರಿಗೂ ಸ್ವಲ್ಪ ತಡ ಮಾಡಿ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳಲಿಕ್ಕತ್ತೀನಿ. ಬರೀ ನಮ್ ಕಡೆಯಿಂದ ಅಷ್ಟೇ ಅಲ್ರಪ್ಪ, ಈ ದಂಪತಿ ಕಡೆಯಿಂದನೂ ಹ್ಯಾಪಿ ದೀಪಾವಳಿ. ಆದ್ರೂ ಈ ಜೋಡಿಗೆ ಮನಿ ಬಲ್ಲಿ ಖುಷಿಯಾಗಿ ಹಬ್ಬ ಆಚರಿಸುವಂಗ ಆಗ್ಲಿಲ್ಲಲ್ಲ ಅನ್ನೋದೇ ಹಳಾಳೆ ನೋಡ್ರಪ್ಪ. ನೀವ್ ಏನಾರ ಹೇಳ್ರಿ, ದೀಪಾವಳಿಗೆ ನಾವೇನೋ ಖುಷಿಯಾಗಿದ್ವಿ ನೋಡ್ರಿ. ಆದ್ರೆ ಒಂದಿಷ್ಟ ಮೂರ್ಖರು ಅನ್ಬೇಕು, ಅಡತಾರ್ಗಳು ಅನ್ಬೇಕು, ದೊಡ್ಡ ಶಿಖಾಮಣಿಗಳು ಅನ್ಬೇಕು ಗೊತ್ತಿಲ್ಲ, ದೀಪಾವಳಿ ಹಬ್ಬದಾಗ್ಲು ಬ್ರಾಹ್ಮಣ ಶೂದ್ರ ಅಂತ ಹುಡುಕ್ಲಿಕ್ಕತ್ತಾರಲ್ಲ, ಅವ್ರಿಗೆ ಏನ್ ಹೇಳೋಣ ಹೇಳ್ರಿ. ಇದೊಂದು ಕಮ್ಯುನಿಸ್ಟರ್ ಒಂದು ತುಂಡ ಐತ್ ನೋಡ್ರಪ್ಪ, ನವೀನ್ ಸೂರಿಂಜೆ ಅಂತ ಹೇಳಿ. ಈ ಪುಣ್ಯಾತ್ಮನದು ಒಂದು ಪೋಸ್ಟ್ ನೋಡಿ ನಾನೇ ಶಾಕ್ ಆಗ್ಬಿಟ್ಟೆ. ಅದನ್ನ ನೀವು ಕಣ್ಣಾರೆ ನೋಡ್ರಿ, ಕಿವಾರೆ ಕೇಳಿಸ್ಕೊಳ್ರಿ. ಶೂದ್ರ ಬಲಿ ಚಕ್ರವರ್ತಿ ನಮ್ಮವನು, ವಾಮನ ಸ್ವರೂಪಿ ವೈದಿಕರ ಹರಿ ನಮ್ಮವನಲ್ಲ ಎಂದು ವಾದಿಸುವುದಿದೆ. ಆದರೆ ಜನಪದರ ಪ್ರಕಾರ ನಮ್ಮ ಪೂರ್ವಜ ಬಲಿ ಚಕ್ರವರ್ತಿಯು ಮೋಸದಿಂದ ಭೂಮಿಯನ್ನು ಪಡೆದುಕೊಂಡ ಶ್ರೀಹರಿಯು ಇಬ್ಬರೂ ನಮ್ಮವರೇ. ಕರಾವಳಿಯ ಮಣ್ಣಿನ ಗುಣವೇ ಹಾಗೆ, ಕೊಂದವರು ಹಾಗೂ ಕೊಲ್ಲಲ್ಪಟ್ಟವರು ದೈವಿಕವಾಗಿ ಏಕಕಾಲದಲ್ಲಿ ಆರಾಧನೆಗೆ ಒಳಪಡುತ್ತಾರೆ. ಹಿಂಗಂತ ಹೇಳಿ ಬರೆದು ಪೋಸ್ಟ್ ಹಾಕ್ಯಾರ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಇಂಥ ಮೂರ್ಖರಿಗೆ ಅಡ್ನಾಣಿಗಳಿಗೆ ಏನ್ ಹೇಳ್ಬೇಕು ಹೇಳ್ರಿ. ಅಲ್ಲ, ಒಂದ್ ಕಡೆ ಹೇಳ್ತಾರ ವೈದಿಕ ದೇವರುಗಳೇ ಇಲ್ಲ ಅಂತ ಹೇಳಿ, ಇನ್ನೊಂದ್ ಕಡೆ ಹೇಳ್ತಾರ ಶೂದ್ರ ಬಲಿ ಚಕ್ರವರ್ತಿಯು ಭೂಮಿಯನ್ನ ಶ್ರೀಹರಿ ಕಿತ್ಕೊಂಡ ಅಂತಾರ. ಒಂದ ವೇಳೆ ಈ ಪುಡಾರಿ ಕಮ್ಯುನಿಸ್ಟರ್ ಮಾತಿನಂಗೆ ಬಲಿ ಚಕ್ರವರ್ತಿ ಶೂದ್ರ ಅಂತಾನೇ ನಂಬುದಾದ್ರೂ ಸಹಿತ ಆ ಶೂದ್ರ ಚಕ್ರವರ್ತಿಯನ್ನ ದರಾವರ್ಷ ದೀಪಾವಳಿಗೂ ಹಿಂದೂಗಳು ನೆನಪಿಸ್ಕೊಳ್ತಾರ. ಅವನನ್ನ ಬರಮಾಡಿಕೊಳ್ಳುವಂತಹ ಕ್ರಮನೂ ತುಳುನಾಡ್ನ್ಯಾಗ ಆಚರಣೆದಾಗ ಐತಿ. ಇನ್ ಇವ್ರನ್ನ ಈ ಅಡತಾರಿಗಳು ಅಂತ ಕರೀಲಿಕ್ಕ ಬೇರೆ ಕಾರಣನೂ ಅದ ಬಿಡ್ರಿ, ಅದನ್ನು ಹೇಳ್ಬಿಡ್ತೀನಿ. ಒಂದ್ ಕಡೆ ಚಾಮುಂಡೇಶ್ವರಿ ಇಲ್ಲ ಅಂತಾರ, ಮತ್ತೊಂದ್ ಕಡೆ ಮಹಿಷಾಸುರನನ್ನ ಚಾಮುಂಡೇಶ್ವರಿ ಮೋಸದಿಂದ ಕೊಂದಳು ಅಂತಾರ. ಅಲ್ಲ, ನನಗೆ ಅರ್ಥನೇ ಆಗೋದಿಲ್ರಪ್ಪ. ಒಂದ್ ಕಡೆ ರಾಮಾಯಣ ಸುಳ್ಳು ಅಂತಾರ, ಮತ್ತೊಂದ್ ಕಡೆ ವಾಲ್ಮೀಕಿ ಒಬ್ಬ ಶೂದ್ರ, ಆತನೇ ರಾಮಾಯಣದ ಸೃಷ್ಟಿಕರ್ತ ಅಂತಾರ. ಅಲ್ಲ, ಏನಂತ ಇವ್ರ ಮಾತಿನ ಅರ್ಥ, ಇವ್ರದ್ದು ಲಾಜಿಕ್ ಏನ್ ನನಗೆ ಅರ್ಥ ಆಗೋದಿಲ್ಲ ನೋಡ್ರಿ. ನಿಮಗ ಅರ್ಥ ಆದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಆದ್ರೆ ಹೋಗ್ಲಿ ಬಿಡ್ರಪ್ಪ, ಈ ಹಬ್ಬದ ದೀಪಕ್ಕ ಹುಳಗಳು ಬರೋದು ಕಾಮನ್ ಅಂತ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಟ್ಬಿಡೋಣ. ಒಂದು ವಿಶೇಷ ಏನು ಗೊತ್ತಾ ನಿಮಗ? ಹೋದ 24 ತಾಸ್ನ್ಯಾಗ ಸೋಷಿಯಲ್ ಮೀಡಿಯಾದಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ಲಿಕ್ಕತ್ತಿರೋ ವಿಡಿಯೋ ಅಂದ್ರ ಅದು ರಾಷ್ಟ್ರಪತಿ ಮುರ್ಮು ಅವರದ್ದು. ದ್ರೌಪದಿ ಮುರ್ಮು ಅವರು ಇರುಮುಡಿ ಹೊತ್ಕೊಂಡು ಶಬರಿಮಲೆಗೆ ಹೋಗಿ ಸ್ವಾಮಿ ಅಯ್ಯಪ್ಪರ ದರ್ಶನ ತಗೊಳ್ಳೋ ವಿಡಿಯೋ ಐತಲ್ಲ, ಇಡೀ ಸೋಷಿಯಲ್ ಮೀಡಿಯಾದಾಗ ಟ್ರೆಂಡಿಂಗ್ ಆಗಿತ್ತು ನೋಡ್ರಿ.
ಇನ್ನೊಂದು ಕಡೆ ಶಾಕಿಂಗ್ ಏನಂದ್ರ ರಾಷ್ಟ್ರಪತಿಯವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಟೈಮ್ನಾಗ ಕೆಸರ್ನಾಗ ಸಿಕ್ಕಾಕೊಂಡು ಬಿಟ್ಟಿತ್ತು. फायर फोर्स चेयरमैन ಲ್ಯಾಂಡಿಂಗ್ ഈ വണ്ടി കയറുന്ന വിഷയം നിങ്ങൾ ആ സമയത്ത് വിളിച്ചു അത് പെട്ടെന്ന് ക്രമീകരിച്ചോണ്ടായിരിക്കും അറിയത്തില്ല ടെക്നിക്കൽ പെട്ടെന്ന് പെട്ടെന്ന് ക്രമീകരിച്ചില്ല. ಎಲ್ಲಾರು ಫುಲ್ ಶಾಕ್ ಆಗ್ಬಿಟ್ಟಿದ್ರು ನೋಡ್ರಿ. ಇನ್ನು ಇದನ್ನು ಬಿಟ್ರ ಇನ್ನ ಒಂದು ವಿಡಿಯೋನು ಫುಲ್ ವೈರಲ್ ಆಗ್ಲಿಕ್ಕತ್ತಿತ್ರಪ್ಪ. ಅದ್ ಯಾರ್ದು ಗೊತ್ತಾ? ಸಿಎಂ ಸಿದ್ದರಾಮಯ್ಯನವರ ಸುಪುತ್ರ, ಹಲೋ ಅಪ್ಪ ಫೇಮಸ್ ಆಗ್ಯಾರಲ್ಲ, ಯತೀಂದ್ರ ಸಿದ್ದರಾಮಯ್ಯ ಅವರದ್ದು. ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಡಿಕೆಶಿ ಅವರು ಈ ಮಾತು ಕೇಳಿ ಹೆಂಗಾಗಿರ್ಬೇಡ ಹೇಳ್ರಿ. ಒಂದ್ ಕಡೆ ಸಿದ್ದರಾಮಯ್ಯ ರಾಜಕೀಯ ಅಂತ್ಯ ಅನ್ನೋ ಖುಷಿ, ಅದೇ ಟೈಮ್ನಾಗ ಜಾರಕಿಹೊಳಿ ನೆಕ್ಸ್ಟ್ ಲೀಡರ್ ಅನ್ನೋ ಸ್ಟೇಟ್ಮೆಂಟ್. ಏನು ಶಾಕಿಂಗ್ ನ್ಯೂಸ್. ಡಿಕೆಶಿ ಕತಿ ಕೇಳಿದ್ರ ಬಹಳ ಮನಸ್ಸಿಗೆ ಹತ್ತದ ನೋಡ್ರಿ. ಅಲ್ಲ, ಕೊನೆಗಾಲದಾಗನು ಸಿದ್ದರಾಮಯ್ಯ ಚೆಕ್ ಮೇಟ್ ಇಟ್ಟೇ ಹೋದ್ರಲ್ಲ, ಎಂತ ಹಣೆ ಬರಿರ್ಬೇಕು ಹೇಳ್ರಿ. ಆದ್ರೂ ಸಿದ್ದರಾಮಯ್ಯ ಸಾಹೇಬ್ರ ಅಹಂಕಾರ ಅನ್ನೋದೈತ್ಲ, ಮೆಚ್ಚಲೇಬೇಕು. ಒಂದೇ ಒಂದು ಕೆಲಸ ಮಾಡ್ಲಾರ್ದೆ ಅದೆಷ್ಟು ಗತ್ತನ್ಯಾಗ ಡೈಲಾಗ್ ಹೊಡಿತಾರ ಕೇಳ್ರಿ ಒಂದ್ಸಲ. ಒಂದ್ ದಿನ ಮಾತಾಡ್ಲಿಲ್ಲ. ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ MP ಅವರು ಸೂರ್ಯ ಅಮಾವಾಸ್ಯೆ ಅಂತ ಕರೀತೀನಿ ನಾನು ಅವನಿಗೆ. ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ, ಈ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಹೌದು ಖರೆ ಅದ ಬಿಡ್ರಿ. ಏನೋ ಕೆಲಸ ಮಾಡ್ಲಾರ್ದೆ ಇರೋ ಇವ್ರಿಗೆ ಇಷ್ಟಿರ್ಬೇಕಾದ್ರ ಎಲ್ಲಾ ಕೆಲಸ ಮಾಡಿ ಅಭಿವೃದ್ಧಿ ಮಾಡ್ಲಿಕ್ಕೊತ್ತಿರೋ ಅವ್ರಿಗೆ ಎಷ್ಟಿರ್ಬೇಡ. ಕರ್ನಾಟಕದಲ್ಲಿ ಕಳೆದ 2.5-3 ವರ್ಷದಲ್ಲಿ ಸಿದ್ದರಾಮಯ್ಯನವರು ಮಾಡಿರುವಂತಹ ಸಾಲ ಯಾವುದಕ್ಕೋಸ್ಕರ ಉಪಯೋಗ ಆಯಿತು? ಹೊಸ ಮೆಟ್ರೋ ಮಾಡಿದ್ರ, ಹೊಸ ಫ್ಲೈಓವರ್ ಕಟ್ಟಿದ್ರ, ಹೊಸ ಬಿಲ್ಡಿಂಗ್ಗಳನ್ನು ಕಟ್ಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ಯಾವುದಕ್ಕೆ ಉಪಯೋಗ ಆಯಿತು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಕರ್ನಾಟಕದಲ್ಲಿ 57-58 ಸಾವಿರ ಕೋಟಿ ಇದ್ದಿದ್ದು ಇವತ್ತು 50,000 49,000 ಕೋಟಿಗೆ ಇಳಿದಿದೆ. ಸಿದ್ದರಾಮಯ್ಯನವ್ರೆ, ಇದ್ರ ಬಗ್ಗೆ ಒಂದು ಚರ್ಚೆ ಆಗ್ಲೇಬೇಕು. ಅದ್ ಏನ್ ಕಡ್ದು ಕಟ್ಟಿ ಹಾಕಿರಿ ಅಂತ ನೋಡ್ಲೇಬೇಕಂತ ಮಂದಿ ಕಾಯ್ಲಿಕತ್ತಾರ್ರಿ. ಹೌದು, ಅದೇ ಮಂದಿನೇ ನೀವೇನ್ ಕಡ್ದು ಕಟ್ಟಿ ಹಾಕಿರಂತ ನೋಡ್ಲಿಕತ್ತಾರ, ಅದಕ್ಕೆ ಹೇಳಲಿಕತ್ತಾರ. ನಿಮ್ಮ ಸರ್ಕಾರದ ಕೈಲಿ ರಸ್ತೆದ ಗುಂಡಿ ಮುಚ್ಚು ಯೋಗ್ಯತೆನೂ ಇಲ್ಲ ಅಂತ ಹೇಳಿ ಗೊತ್ತಾಗಿ ಪಾಪ ಮಂದಿನೇ ತಾವೇ ಮುಚ್ಚು ಹಂಗಾಗ್ಯದೀಗ. Residents of BM Pristine apartment have finally decided that enough is enough. Now we will take matters in our own hand. We will fix our roads. This is the road next to Gunjur Club. ಇನ್ನು ಕಡಿದಾಗಿ RSS ಬ್ಯಾನ್ ಮಾಡಬೇಕು ಅಂತ ಹೇಳಲಿಕ್ಕತ್ತಿರುವಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ದೇವರು ಚಲೋ ಬುದ್ಧಿ ಕೊಡ್ಲಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳನ್ನ ಬೇಡ್ಕೊಳ್ಳಿ ಉಂಟ್ರಪ್ಪ. ಹಂಗೆ ಮಂತ್ರಾಲಯದ ಸ್ವಾಮಿಗಳು ಒಂದ್ ಸ್ವಲ್ಪ ಏನ್ ಹೇಳ್ಯಾರಂತ ಕೇಳಿಸ್ಕೊಳ್ಳಿ, ಅರ್ಥ ಆಗಬಹುದು ಅವಾಗರಿ ಅಂತ ಅನ್ಕೊಳ್ಳಿಕತ್ತಿದ್ದ ನಾನು. ನೋಡಿ, RSS ಅನ್ನುವಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷವೂ ಅಲ್ಲ, ಅಥವಾ ದೇಶದ್ರೋಹಿ ಪಕ್ಷವೂ ಅಲ್ಲ. ಅದೊಂದು ದೇಶದ ಭದ್ರತೆ, ದೇಶದ ಏಕತೆ, ದೇಶದ ಒಂದು ಅಭಿಮಾನವನ್ನು ಮೂಡಿಸುವಂಥ ಒಂದು ಸಂಸ್ಥೆ ಅದು. ಅಂತಹ ಸಂಸ್ಥೆಯಲ್ಲಿ ಯಾರು ಇಚ್ಛೆಪಡ್ತಾ ಪ್ರತಿಯೊಬ್ಬ ದೇಶದ ಪ್ರತಿ ಪ್ರಜೆಯೂ ಕೂಡ ನಮ್ಮ ದೇಶದ ಶ್ರೇಷ್ಠತೆ, ನಮ್ಮ ದೇಶದ ಸಮಗ್ರತೆಯನ್ನು ಆಶಿಸಬೇಕಾದದ್ದು ಮತ್ತು ಅದಕ್ಕೆ ನಾವು ಹೋರಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ದೇಶದ ಸಮಗ್ರತೆ ಮತ್ತು ಶ್ರೇಷ್ಠತೆ ಭಾವನೆಯನ್ನು ಮೂಡಿಸುವಂಥ ಒಂದು ಸಂಸ್ಥೆ RSS. ಆ RSSಗೆ ನಾವ್ಯಾರೂ ಕೂಡ ಹೋಗಬಾರ್ದು ಅನ್ನುವಂಥದ್ದು ಅದು ಸಂವಿಧಾನದ ವಿರುದ್ಧವಾಗುತ್ತೆ. ಸಂವಿಧಾನದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ನೀಡಿದ್ದಾರೆ ಸಂವಿಧಾನ. ನಮಗೆ ಸಂವಿಧಾನ ಪರಮ ಪ್ರಮಾಣವಾದದ್ದು. ಆ ಒಂದು ಹಿನ್ನೆಲೆಯಲ್ಲಿ ಯಾರ್ಯಾರು ಆ ಭಾವನೆಯನ್ನು ಹೊಂದಿದ್ದಾರೆ ಅಂಥವರೆಲ್ಲರೂ ಕೂಡ
ಅದಕ್ಕೆ ಸ್ವಇಚ್ಛೆಯಿಂದ ನಾವು ಪಾಲ್ಗೊಳ್ಳಲೇಬೇಕು ಎಂಬುದನ್ನು ನಾವು ಇನ್ನೊಂದು RSS ಅಲ್ಲಿ ಭಾಗವಹಿಸಿದ್ರು ಅನ್ನೋ ಕಾರಣಕ್ಕಾಗಿ ಒಬ್ಬ PDOನನ್ನು ರಾಯಚೂರು ಜಿಲ್ಲೆಯಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಏನು ನಡೀತಾ ಇದೆ ಅಂತ, ಈಗ RSS ಅಲ್ಲಿ ಭಾಗವಹಿಸಬಾರ್ದು ಅಂತಂದ್ರೆ ಸರ್ಕಾರಿ ನೌಕರರಿಗೆ ಏನಾದರೂ ನಿರ್ಬಂಧನೆಗಳಿದಾವ? ಈಗ ನೋಡಿ, ಈ ಸರ್ಕಾರಿ ನಿಯಮಗಳನ್ನು ಸರ್ಕಾರದ ಇಲಾಖೆಗಳು ಅದನ್ನು ಸ್ಪಷ್ಟಪಡಿಸಬೇಕು. ನಾವೇನು ಜನರಲ್ ಆಗಿ ಹೇಳ್ಬೋದು ಅಂದರೆ RSS ಅನ್ನುವಂಥದ್ದು ಯಾವುದೇ ರಾಜಕೀಯ ಪಕ್ಷ ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.